ಅಮಿತ್ ಶಾ ರವರ ಸಭೆ ನಡೀತು ಮೈಸೂರಿನಲ್ಲಿ. ಈ ಸಭೆಯಲ್ಲಿ ಮಂಡ್ಯ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತು. ಮಂಡ್ಯ ಪಾಲಿಟಿಕ್ಸ್ ಬಗ್ಗೆ ಭಾರಿ ಚರ್ಚೆ ಆಯಿತು. ಅಮಿತ್ ಶಾ ಸಭೆಯಲ್ಲಿ ಮಂಡ್ಯ ಪಾಲಿಟಿಕ್ಸ್ ಚರ್ಚೆ ಆಗಿದೆ. ನಿನ್ನೆ ಮಂಡ್ಯ ಕ್ಷೇತ್ರದ ಸ್ಥಿತಿಗತಿಯ ಬಗ್ಗೆ ಕೇಳಿದ್ದಾರೆ ಅಮಿತ್ ಶಾ ಅವರು. ಸುಮಲತಾ ಅಂಬರೀಶ್ ಪರ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ನಾಯಕರೆಲ್ಲ. ಎಕ್ಸ್ಪೆಕ್ಟೆಡ್ ಇದು. ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು, ಬಿಜೆಪಿಗೆ ಉಳಿಸ್ಕೋಬೇಕು ಮಂಡ್ಯ ಅಂತೆಲ್ಲ ಹೇಳಿದ್ದಾರೆ. ಸುಮಲತಾ ಅವರಿಗೆ ಮೈತ್ರಿ ಟಿಕೆಟ್ ಕೊಟ್ಟರೆ ಗೆಲುವು ಸುಲಭ, ಸುಮಲತಾ ಅವರಿಗೆ ಟಿಕೆಟ್ ಕೊಡೋದೇ ಸೂಕ್ತ ಅಂತ ಸಲಹೆ. ಆದರೆ JDS ಹೆಸರನ್ನ ಮಾತ್ರ ಎಲ್ಲೂ ಬಿಜೆಪಿ ನಾಯಕರು ಹೇಳಿಲ್ಲ. ಎಲ್ಲವನ್ನ ಸಮಾಧಾನವಾಗಿ ಕೇಳಿಸ್ಕೊಂಡಿದ್ದಾರೆ ಅಮಿತ್ ಶಾ. ಯಾಕೆ ಅಂತಂದರೆ ಅಮಿತ್ ಶಾ ಅವ್ರಿಗೆ ಗೊತ್ತು ಹೈಕಮಾಂಡ್ ಲೆವೆಲ್ನಲ್ಲಿ ಏನು ಚರ್ಚೆ ಆಗಿದೆ, ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿ ಜೊತೆಯಲ್ಲಿ ಏನು ಚರ್ಚೆ ಆಗಿದೆ ಎಲ್ಲ ಗೊತ್ತವ್ರಿಗೆ. ಆಮೇಲೆ ಇವರು ಹೇಳೋದು ಕೂಡ ನಮ್ಮ ಪಾರ್ಟಿಗೆ ಮಂಡ್ಯವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೇ ನೆನ್ನೆ ಅವ್ರು ಹೇಳಿರೋದು ಮೈತ್ರಿ ಧರ್ಮವನ್ನು ಪಾಲಿಸಿ, ಯಾರೂ ಕೂಡ ಮೈತ್ರಿ ಬಗ್ಗೆ ದೂಸರ ಮಾತಾಡಬೇಡಿ, ಯಾಕೆಂದರೆ ಮೈತ್ರಿ ಆಗಿರೋದು ಹೈಕಮಾಂಡ್ ಲೆವೆಲ್ನಲ್ಲಿ. ಆದರೆ ಎಲ್ಲರೂ ಹೇಳಿದ್ದಾರೆ, ನಾರಾಯಣಗೌಡ ಅವರಿದ್ದರು, ಒಂದು 14-15 ಜನ ಎಲ್ಲ ಭಾಗಿಯಾಗಿದ್ದರು ಮಂಡ್ಯ ಭಾಗದಿಂದ. ಎಲ್ಲರೂ ಕೂಡ BJP ಅಭ್ಯರ್ಥಿಯನ್ನೇ ಹಾಕೋಣ, ಅದರಲ್ಲೂ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡೋಣ ಅಂತೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಟಿಕೆಟು ವಿಚಾರದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಅದು ಚರ್ಚೆ ಆಗುತ್ತೆ. ಟಿಕೆಟ್ ವಿಚಾರದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ. ಸರ್, ಈಗ ಮೈತ್ರಿ ವಿಚಾರವಾಗಿ ಮಂಡ್ಯವನ್ನ ಬಿಜೆಪಿಯ ಒಂದು ಬಲವರ್ಧನೆಗೆ ನಮಗೆ ಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಅಮಿತ್ ಶಾ ಅವರು ತಿಳಿಸುವಂತ ಕೆಲಸ ಆಯ್ತಾ ಅಂತ. ಮೈತ್ರಿ ವಿಚಾರದಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗಲಿ, ಇದು NDA ಒಕ್ಕೂಟದಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಮೋದಿಯವ್ರನ್ನ ಗೆಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾರ್ಗದರ್ಶನ ಮಾಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಒಂದು ಕಡೆ ನಾಯಕರು ಮಾತೆತ್ತಿದ್ರೆ ಪ್ರಧಾನಿಯವರು ಮತ್ತೆ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, BJP ಗೆಲ್ಲಬೇಕು, ಮೈತ್ರಿ ಧರ್ಮದಲ್ಲಿ ನಾವು ಯಾರೇ ಕ್ಯಾಂಡಿಡೇಟ್ ಆದರೂ ವರ್ಕ್ ಮಾಡ್ತೀವಿ ಅಂತಾರೆ. ಬಟ್ ಮಂಡ್ಯ ನಮ್ಮ BJP ಕ್ಯಾಂಡಿಡೇಟ್ಗೆ ಕೊಡಿ, BJP ಅಭ್ಯರ್ಥಿನೇ ನಿಲ್ಲಿಸೋಣ, ಸುಮಲತಾ ಅವರಿಗೆ ಕೊಡಿ ಅಂತಾರೆ. ಏನಿದು ಹೈಕಮಾಂಡ್ ಏನು ಹೇಳುತ್ತೆ ಹಂಗೆ ಕೇಳ್ತೀವಿ ಅನ್ನೋ ಮನಸ್ಥಿತಿ ಇದೆಯಾ ಇಲ್ವಾ BJP ನಾಯಕರಿಗೆ? ಖಂಡಿತ ಅರವಿಂದ್, ಸಾಕಷ್ಟು ದಿನದಿಂದಲೂ ಕೂಡ BJP ನಾಯಕರು ನಮಗೆ ಟಿಕೆಟ್ ಕೊಡಿ, ಮಂಡ್ಯ ಕ್ಷೇತ್ರವನ್ನು BJPಗೆ ಬಿಟ್ಟುಕೊಡ್ಬೇಕು, ಅದರಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಸೂಕ್ತ ನಿಟ್ಟಲ್ಲಿ ಕೂಡ ಸುಮಲತಾ ಅಂಬರೀಶ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಅದೇ ನಿಟ್ಟಲ್ಲಿ ನಿನ್ನೆ ನಡೆದಂತಹ ಅಮಿತ್ ಶಾ ಅವರ ಸಭೆಯಲ್ಲೂ ಕೂಡ ಒಂದಷ್ಟು ಜನರು ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಒಂದಷ್ಟು ಮಂದಿ ಅಂದರೆ ಒಂದು 14 ಜನರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಮಂಡ್ಯದಿಂದ. ಅದರಲ್ಲಿ ಒಂದಷ್ಟು ಜನ ಸುಮಲತಾ ಅಂಬರೀಶ್ ಪರವಾಗಿ ಬ್ಯಾಟ್ ಬೀಸಿದ್ರೆ, ಒಂದಿಬ್ಬರು ಸುಮಲತಾ ಅವರ ವಿರುದ್ಧವಾಗೂ ಕೂಡ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು. ಅಂಬರೀಶ್ ಅವರ ಹೆಸರು ಮಂಡ್ಯ ಜಿಲ್ಲೆಯಲ್ಲಿ ಅಜರಾಮರವಾಗಿದೆ, ಸಾಕಷ್ಟು ಹೆಸರು ಇರೋದ್ರಿಂದಾಗಿ ಸುಮಲತಾ ಅಂಬರೀಶ್ ಅವರಿಗೆ ಕೊಟ್ಟರೆ ಗೆಲುವು ಸುಲಭ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಜನರು ಸುಮಲತಾ ಅಂಬರೀಶ್ ಪರವಾಗಿ ಬ್ಯಾಟ್ ಬೀಸಿರುವಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಏನು ವಸ್ತುಸ್ಥಿತಿಯನ್ನು, ಜಿಲ್ಲೆಯ ವಸ್ತುಸ್ಥಿತಿಯನ್ನು ಮಂಡ್ಯ BJP ನಾಯಕರು ಹೈಕಮಾಂಡ್ ಎದುರು ಹೇಳಬೇಕಾಗಿತ್ತು. ಆದರೆ JDSನ ಹೆಸರು ಇಲ್ಲಿವರು ಕೂಡ ಅವರು ಪ್ರಸ್ತಾಪನೆ ಮಾಡಲ್ಲ. ನೇರವಾಗಿ ನಮಗೆ ಟಿಕೆಟನ್ನು ಉಳಿಸ್ಕೋಬೇಕು, ಸುಮಲತಾ ಅಂಬರೀಶ್ ಅವರಿಗೆ ಕೂಡ ಈ ಒಂದು ಟಿಕೆಟನ್ನು ಕೊಟ್ಟರೆ ಸೂಕ್ತ ನಿಟ್ಟಿನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇನ್ನೊಂದು ಕಡೆ ಅಮಿತ್ ಶಾ ಅವರು ಕೂಡ ಇದೆಲ್ಲವನ್ನು ಕೂಡ ಕೇಳಿಕೊಂಡು ಬಳಿಕವಾಗಿ ಎಲ್ಲರೂ ಕೂಡ ನಾವು ಕೊಟ್ಟಿರುವಂಥ ಟಾಸ್ಕನ್ನು ಮಾಡಿ ಕ್ಷೇತ್ರ ವಿಂಗಡಣೆಯನ್ನು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಇದೆಲ್ಲ ಆದ ಬಳಿಕವಾಗಿ ಟಿಕೆಟ್ ಯಾರಿಗೆ ಅಂದ್ರೂ ಕೂಡ ಘೋಷಣೆ ಆಗುತ್ತೆ. ಆಗ ಮೈತ್ರಿ ಧರ್ಮವನ್ನು ಪಾಲಿಸಿ ಚುನಾವಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಲ್ಟಿಮೇಟ್ಲಿ ಯಾರು ಏನೇ ಮಾತಾಡಿದ್ರು ಕೂಡ ಕೊನೆಗೆ ಒಂದು ಲೈನ್ ಸೇರಿಸ್ತಾರೆ, ನಮ್ಮ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀವಿ ಅಂತ. ಆಮೇಲೆ ಕಾರ್ಯಕರ್ತರ ಒತ್ತಾಯಗಳು ಸಹಜ, ಅದನ್ನು ಹೈಕಮಾಂಡ್ ಗಮನಕ್ಕೆ ತರೋದು ಹೆಂಗೆ? ಇಂಥ ಸಭೆಗಳ ಮುಖಾಂತರನೇ ತರಬೇಕು ತಾನೆ, ಹಂಗೆ ತಂದಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳ್ತೀವಿ ಅಂತ ಕೂಡ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ.